ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ದೇವರು ಆಯಸ್ಸು, ಆರೋಗ್ಯ, ಅಂತಸ್ತು, ವಿದ್ಯಾ, ಬುದ್ಧಿ ಎಲ್ಲ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಈ ವ್ಲಾಗ್ ಮುಖಾಂತರ. ಸೇಮ್ ಲೈಕ್ ನಮ್ಮ ಮನೆಯಲ್ಲಿ ಪೂಜೆ 6:30 6 o'clockೇ ಆಗಿಬಿಡುತ್ತೆ. ದೇವ್ರ ಮನೆ ಪೂರ್ತಿ ನಮ್ಮ ಅತ್ತೆ ನೋಡ್ಕೋತಾರೆ. ಅಡುಗೆ ಮನೆ ಕೆಲಸ ಎಲ್ಲ ನಾನು ನೋಡ್ಕೋತೀನಿ. ಇವತ್ತು ಸ್ವಲ್ಪ ಹಬ್ಬದ ಅಡುಗೆ ಆಗಿರೋ ಕಾರಣ ನಮ್ಮತ್ತೆ ಒಬ್ಬಟ್ಟು ಸಾಂಬಾರು ಮಾಡೋಕ್ಕೆ ಅಡುಗೆ ಮನೆಗೆ ಬರ್ತಾರೆ. ಇಲ್ಲ ಅಂದರೆ ಅಡುಗೆ ಮನೆ ಕೆಲಸ ಪೂರ್ತಿ ನಾನೇ ನೋಡ್ಕೋತೀನಿ. ಸೊ ಬನ್ನಿ ಈಗ ವ್ಲಾಗ್ನ ಶುರು ಮಾಡೋಣ. ಹೀಗಿದೆ ನಮ್ಮ ದೇವ್ರ ಮನೆ ಮತ್ತು ಅಡುಗೆ ಮನೆ ಕೆಲಸ. ಈಗ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಮನೆ ಯಾವ ಥರ ತೋರಣನ ಕಟ್ಟಿದ್ದೀವಿ ಅಂತ ನೋಡ್ಕೊಬರೋಣ. ಎಲ್ಲ ನನ್ನ ಹಸ್ಬೆಂಡೇನೆ ತೋರಣ ಕಟ್ಟಿರೋದು. ಬಾಗಿಲಿಂದ ಹಿಡಿದು ಗೇಟು, ದೇವ್ರ ಮನೆ, ಈಚೆ ವರಾಂಡ ಎಲ್ಲ ಕಡೆಗೂ ತುಳಸಿ ಗಿಡಕ್ಕೆ ಅಷ್ಟೇ ನೋಡಿ ಎಷ್ಟು ಸ್ಪ್ಲೆಡ್ ಆಗಿದೆ. ಈ ಥರ ನಾವು ತೋರಣನ ಕಟ್ಟಿದ್ದೀವಿ. ಸೊ ಈಗ ಬನ್ನಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡೋಕ್ಕೆ ಹೋಗೋಣ. ಆಲ್ರೆಡಿ ತರಕಾರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಉಪ್ಪಿಟ್ಟು ಅಂದಮೇಲೆ ಒಂದು 2 to 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಜಾಸ್ತಿ ಹಾಕ್ಕೋಬೇಕು. ಎಣ್ಣೆ ಕಾದ ತಕ್ಷಣವೇ ಸಾಸಿವೆ ಚಟಪಟ ಅಂದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ ಹಾಕ್ಕೊಂಡು ನೆಕ್ಸ್ಟು ನಾನು ಕೆಟಲಲ್ಲಿ ನೀರು ಇಟ್ಕೋತೀನಿ. ರೀಸನ್ ಇಷ್ಟೇ, ಬೇಗ ನೀರು ಕಾಯ್ದಷ್ಟು ಉಪ್ಪಿಟ್ಟಿಗೆ ಬೇಗ ಆಗುತ್ತೆ ಅನ್ನೋ ರೀಸನ್ ಅಷ್ಟೇ. ನೋಡಿ ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಅದೇ ಥರ ಎಲ್ಲ ತರಕಾರಿನೂ ಫ್ರೈ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಒಲೆಯಲ್ಲಿ ಬೆಲ್ಲನೂ ಸಹ ನಮ್ಮ ಅತ್ತೆ ಇಟ್ಟಿದ್ದಾರೆ ಒಬ್ಬಟ್ಟಿಗೆ. ಸೊ ತರಕಾರಿ ಎಲ್ಲ ಬೆಂದಾದ ತಕ್ಷಣವೇ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಸಾಫ್ಟ್ ಆಗಲಿ ಅಲ್ಲಿವರೆಗೂ ಲೇಖನ ಕೈಲಿ ದೇವ್ರಿಗೆ ಪೂಜೆ ಮಾಡಿಸೋಣ. ಆಲ್ರೆಡಿ ಲೇಖನಾಗೆ ಎಣ್ಣೆ ಸ್ನಾನ ಅವರಪ್ಪ ಮಾಡಿಸಿದ್ದಾರೆ. ಸೊ ಬನ್ನಿ ಲೇಖನನಿಗೆ ದೇವ್ರ ಪೂಜೆ ಮಾಡಿಸೋಣ. ಲೇಖನಾಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕಲ್ವ, ಯುಗಾದಿ ಹಬ್ಬ ಅಂದರೆ ಏನು, ಅದರದ್ದು ಸ್ಪೆಷಲ್ಲು, ಬೇವು ಬೆಲ್ಲ ತಿನ್ನಬೇಕು, ಅದರಿಂದ ಏನು ಯೂಸ್. ಬಟ್ ಅವಳಿಗೆ ಅರ್ಥ ಆಗಲ್ಲ. ಬಟ್ ನಾವು ಅದನ್ನೆಲ್ಲನೂ ಅವಳಿಗೆ ಪ್ರಾಕ್ಟೀಸ್ ಮಾಡಿಸ್ಲೇಬೇಕಲ್ವ. ಸೊ ಬನ್ನಿ ಇದನ್ನು ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಉಪ್ಪಿಟ್ಟು ಮಾಡೋದನ್ನ ನೋಡೋಣ. ಮಕ್ಕಳು ಅಲ್ವಾ, ಒಂದು ಕಡೆ ಅವ್ರು ಕೂರೋದಿಲ್ಲ. ನಾವು ಏನು ಹೇಳ್ತೀವಿ ಅದಕ್ಕೆ ಯಾವತ್ತೂ ಡೆಡ್ ಅಪೋಸಿಟಾಗೆ ಮಕ್ಕಳು ಮಾಡೋದು. ಸೊ ಈ ಥರ ಇತ್ತು ನಮ್ಮ ಯುಗಾದಿ ಹಬ್ಬದ ವ್ಲಾಗ್ ಅಂತಲೇ ಹೇಳ್ಬೋದು. ಮಧ್ಯಾಹ್ನದ ಊಟದ ಟೈಮ್ಗೆ ನಾನು ನಿಮಗೆ ಸಿಗ್ತೀನಿ. ನೋಡಿ ನನ್ನ ಮಗಳಿಗೆ ಪೂಜೆ ಮಾಡಿಸಿ ಬರೋ ಟೈಮ್ಗೆ ಈ ಒಗ್ಗರಣೆ ಎಲ್ಲ ಬೆಂದ್ಕೊಂಡಿತ್ತು. ಸೊ ನಾನು ಕೆಟಲಲ್ಲಿ ಆಲ್ರೆಡಿ ನೀರನ್ನ ಕಾಯಕ್ಕೆ ಇಟ್ಟಿದೆ ಅಲ್ವಾ, ಆ ನೀರನ್ನ ಉಪ್ಪಿಟ್ಟಿಗೆ ಹಾಕ್ತೀನಿ. ಅದು ಬೇಗ ಬಾಯ್ಲ್ ಆಗುತ್ತೆ. ಆವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರವೆನ ಮಿಕ್ಸ್ ಮಾಡ್ಕೋತೀವಿ ಅಷ್ಟೇ. ಹೀಗಿತ್ತು ನಮ್ಮ ಹಬ್ಬದ ಬ್ರೇಕ್ಫಾಸ್ಟ್. ಬನ್ನಿ ಪೂಜೆ ಆದ ತಕ್ಷಣವೇ ನನ್ನ ಮಗಳಿಗೆ ಆ್ಯಸ್ ಯೂಶ್ವಲ್ ಅದೂ ಸಹ ಹೊಸ ಡ್ರೆಸ್ಸನ್ನೇ, ಇದು ಇನ್ನೊಂದು ಹೊಸ ಡ್ರೆಸ್ನ ಇಟ್ಕೊಂಡಿದ್ದಾಳೆ ಹಾಕಮ್ಮ ಅಂತ. ಸೊ ಬನ್ನಿ ಲೇಖನ ಹೇಗೆ ಕಾಣ್ತಾಳೆ ಹೊಸ ಡ್ರೆಸ್ಸಲ್ಲಿ ನೋಡಿ. ಈ ಡ್ರೆಸ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತೇಳಿದ್ರೆ ಕಮೆಂಟ್ಸ್ ಮಾಡಿ. ನಮ್ಮದು ಹೇಗಿದ್ರೂ ನಮ್ಮ ಮನೆ ಹತ್ರನೇ ಬಾಳೆ ಗಿಡ ಹಾಕಿದ್ವಿ. ಸೊ ನಮಗೆ ಬಾಳೆ ಎಲೆ ಈಸಿಯಾಗಿ ಸಿಗುತ್ತೆ. ಸೊ ತಿಂಡಿನೂ ಸಹ ನಾವು ಬಾಳೆ ಎಲೆಲೇ ತಿಂತಿದ್ದೀವಿ. ಆ್ಯಸ್ ಯೂಶ್ವಲ್ ಮಧ್ಯಾಹ್ನ ಆಯಿತು, ಅಡುಗೆನೂ ರೆಡಿಯಾಗಿತ್ತು. ಲೈಕ್ ಒಬ್ಬಟ್ಟು, ಪುಳಿಯೋಗರೆ, ಪೂರಿ, ಸಾಗು, ಕೋಸಂಬರಿ, ಕಾಯಿ ಹಾಲು ಮತ್ತು ಒಬ್ಬಟ್ಟು ಸಾರು, ಹಪ್ಪಳ, ಪುಳಿಯೋಗರೆ ಎಲ್ಲ ರೆಡಿ ಇತ್ತು. ಸೊ ಸ್ವಲ್ಪ ರಿಲೇಟಿವ್ಸು ಮನೆಗೆ ಬಂದಿದ್ದರು, ಆಂಟಿ. ಸೊ ಅವ್ರ ಜೊತೆ ನಮ್ಮದು ಊಟ ಹೀಗಿತ್ತು ಫ್ರೆಂಡ್ಸ್. ನಮ್ಮ ಮನೆಯ ಯುಗಾದಿ ಹಬ್ಬ ನಿಮಗೆಲ್ಲ ಇಷ್ಟ ಆಗಿದ್ದರೆ ನೀವು ನನ್ನ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂತಲೇ ಹೇಳ್ತೀನಿ.